ಹಲೋ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು KA 708 ನಾನ್ HK ಎಕ್ಸಾಮ್ ಏನಾಯಿತು, ಸೊ ಆ ಕ್ವಶನ್ಸ್ ಏನಿದೆ ಅದಕ್ಕೆ ರಿಲೇಟೆಡ್ ನಾವು ಸಂಭವನೀಯ ಕೀ ಉತ್ತರಗಳ ವಿಶ್ಲೇಷಣೆಯನ್ನು ಮಾಡ್ತಿದ್ದೀವಿ. ಇದರಲ್ಲಿ ನಾವು ಚೂಸ್ ಮಾಡಿರುವಂತಹ ಸಿರೀಸ್ ಯಾವುದಪ್ಪ ಅಂತಾನೆ ಕ್ವಶನ್ ಪೇಪರ್ ಕೋಡ್ D1 ಆಗಿರುತ್ತೆ. ಪೇಪರ್ 1 GK ಆಗಿದೆ ಎಕ್ಸಾಮು. ಸೊ ಅದರ ರಿಲೇಟೆಡ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ತುಂಬ ಚೆನ್ನಾಗಿ ಎಕ್ಸಾಮ್ಸ್ನ ಬರ್ದಿದ್ದೀರಾ ಅಂತ ಅಂದ್ಕೊಳ್ತೀವಿ. ಕ್ವಶನ್ ಪೇಪರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಹೌದಲ್ವಾ? ಫಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್ ಅಂತ ಹೇಳಿರುವಂತದ್ದು. ವಿಘಟನೆ ನಡೆಯುತ್ತೆ ಪ್ರತಿಯೊಂದಕ್ಕೂ ಕೂಡ. ಸೊ ಅದರಲ್ಲಿ ಯಾವ್ಯಾವ ಹಂತ ಆದ್ಮೇಲೆ ಯಾವ್ಯಾವ ಹಂತ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಅದೇ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಸೊ ಹಾಗಾದ್ರೆ ಫಸ್ಟ್ ಯಾವುದು ನಡೆಯುತ್ತಪ್ಪ ಅಂತ ಅಂದ್ರೆ ಫ್ರಾಗ್ಮೆಂಟೇಶನ್ ಅಂತ ಅಂದ್ರೆ ಛಿದ್ರೀಕರಣ. ಈ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನ್ ಹೇಳ್ತೀವಿ, ಸಂಕೀರ್ಣವಾಗಿರುವಂತದ್ದನ್ನ ತುಂಬಾ ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ಬೇಕಾಗಿರತ್ತೆ. ಸೊ ಅದನ್ನ ಯಾರು ಮಾಡ್ತಾರೆ ಅಂತ ಅಂದ್ರೆ ಈ ಡೆಟ್ರಿವೋರ್ಸ್ ಅಂತ ಹೇಳ್ತೀವಲ್ವಾ, ಯಾವುದು ಅರ್ತ್ ವಾರ್ಮ್ಸ್ ಗಳಿರ್ಬೋದು. ಸೊ ಇದು ಆ ಕೆಲಸ ಮಾಡುತ್ತೆ. ಸೊ ಫಸ್ಟ್ ಸ್ಟೆಪ್ ಫ್ರಾಗ್ಮೆಂಟೇಶನ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದು? ಇಟ್ ಈಸ್ ನಿಮಗೆ ಲೀಚಿಂಗ್. ಲೀಚಿಂಗ್ ಅಂತ ಅಂದ್ರೆ ನಿಮ್ ಕನ್ನಡದಲ್ಲಿ ಏನಂತಾರೆ, ಕ್ಷಾಲನ ಕ್ರಿಯೆ ಅಂತ. ಈಗ ಮಳೆ ನೀವು ನೋಡಿರ್ತೀರ ಅಲ್ವಾ, ಹೌದಲ್ವಾ? ಸೊ ಮಳೆಯಿಂದ ಏನಾಗಿರುತ್ತೆ, ಕೆಲವೊಂದಷ್ಟು ನ್ಯೂಟ್ರಿಯೆಂಟ್ಸ್ ಅದು ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ಫಾರ್ ಎಕ್ಸಾಂಪಲ್ ನೈಟ್ರೇಟ್ಸ್ ಮತ್ತೆ ಸಲ್ಫೈಟ್ಸ್ ಎಲ್ಲ ಏನಾಗಿರುತ್ತೆ ಆ ಮಳೆಯಿಂದ ಮಣ್ಣಿನ ಕೆಳಭಾಗಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಸೊ ಅದು ಅನ್ಅವೈಲಬಲ್ ಸಾಲ್ಟ್ಸ್ ಆಗಿ ಆಗುತ್ತೆ. ಪ್ಲಾಂಟ್ಸ್ ಗಳಿಗೆ ಅದು ಅವೈಲಬಲ್ ಇರೋದಿಲ್ಲ. ಸೊ ಅದು ಮಣ್ಣಿನಲ್ಲೇ ಉಳ್ಕೊಳ್ಳುತ್ತೆ. ಅದಾಗಿದಾದ್ಮೇಲೆ ಯಾವ ಸ್ಟೆಪ್ ಬರುತ್ತಪ್ಪ ಅಂತ ಅಂದ್ರೆ ಇಟ್ ಈಸ್ ಕ್ಯಾಟಬಲಿಸಮ್ ಅಂತ ಅಂದ್ರೆ ಅದೇನಿರುತ್ತೆ ಮಣ್ಣಲ್ಲಿ ಅದು ಏನಾಗುತ್ತೆ ನೆಕ್ಸ್ಟ್ ಅಂತ ಅಂದ್ರೆ ಈ ಬ್ಯಾಕ್ಟೀರಿಯಾ ಮತ್ತೆ ಫಂಗಲ್ ಏನ್ ಮಾಡುತ್ತೆ ಅದನ್ನ ಮತ್ತೆ ಸಿಂಪ್ಲರ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿ ಸಿಂಪ್ಲರ್ ಅಂಡ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಕೂಡ ತುಂಬಾ ಕಾಂಪ್ಲೆಕ್ಸ್ ಇರೋದು ಸಿಂಪಲ್ ಆಗಿ ಆಗ್ತಾ ಏನಾಗುತ್ತೆ ಲಾಸ್ಟ್ ಸ್ಟೆಪ್ ಯಾವುದು ಅಂತ ನೋಡಕ್ಕಿಂತ ಮುಂಚೆ, ಸೊ ಕ್ಯಾಟಬಲಿಸಮ್ ಆಗಿದಾದ್ಮೇಲೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಹ್ಯೂಮಿಫಿಕೇಶನ್ ಬರುತ್ತೆ. ಈ ಹ್ಯೂಮಿಫಿಕೇಶನ್ ಬಗ್ಗೆ ತುಂಬಾ ಕ್ವಶನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಹ್ಯೂಮಸ್ ನಾವು ಕೇಳಿರ್ತೀವಲ್ವಾ. ಸೊ ಈ ನೆಕ್ಸ್ಟ್ ಯಾವುದು ಕ್ಯಾಟಬಲಿಸಮ್ ಆಗಿದಾದ್ಮೇಲೆ ನೆಕ್ಸ್ಟ್ ಹ್ಯೂಮಸ್ ಕನ್ವರ್ಟ್ ಆದಾಗ ಅದು ಅಷ್ಟು ಈಸಿಯಾಗಿ ಡಿಗ್ರೇಡ್ ಆಗೋದಿಕ್ಕೆ ಸಾಧ್ಯ ಇರೋದಿಲ್ಲ. ಈ ಮೈಕ್ರೋಬ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅದರಿಂದ ತುಂಬಾ ಈಸಿಯಾಗಂತೂ ಅದು ಡಿಗ್ರೇಡ್ ಆಗೋದಿಲ್ಲ. ತುಂಬಾ ನಿಧಾನವಾಗಿ ಅದು ಡಿಕಂಪೋಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಅದನ್ನೇ ನಾವು ಮಿನರಲೈಸೇಷನ್ ಅಂತ ಹೇಳುವಂಥದ್ದು. ಸೊ ಇಷ್ಟು ಸ್ಟೆಪ್ಸ್ ಕೂಡ ಫಾಲೋ ಆಗುತ್ತೆ. ತುಂಬಾ ನಿಧಾನವಾಗಿ ನಡೀತಾ ಹೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸ್ಪೀಡ್ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಏನಾಗುತ್ತೆ, ತುಂಬಾ ಸ್ಲೋ ಆಗುತ್ತೆ. ಇಲ್ಲಿ ಯಾವುದು ಫ್ರಾಗ್ಮೆಂಟೇಶನ್ ಇರ್ಬೋದು, ಲೀಚಿಂಗ್ ಇರ್ಬೋದು, ಕ್ಯಾಟಬಲಿಸಮ್ ಇರ್ಬೋದು. ಸೊ ಈ ಮೂರು ಕೂಡ ಏನಾಗುತ್ತೆ ಅಂದ್ರೆ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಸೊ ಇದರಲ್ಲಿ ನಾವು ಆಪ್ಷನ್ಸ್ ಅಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡಿದಾಗ ಇಟ್ ಈಸ್ ಆಪ್ಷನ್ 2. ನೋಡಿ ಇಲ್ಲಿ 1 3 2 4 ಆಗಿದೆ, ಅದು 1 2 3 4 ಆಗ್ಬೇಕಿತ್ತು. ಸೊ ಬಟ್ ಆಪ್ಷನ್ ನಿಮಗೆ 2 ಆನ್ಸರ್ ಆಗುತ್ತೆ. ಇಲ್ಲಿ ನಿಮಗೆ ಸರಿ ಇದೆ ಅಂತ ಅಂದ್ರೆ ಫಸ್ಟ್ ಛಿದ್ರೀಕರಣ ಬರಬೇಕು, ಅದಾಗಿದಾದ್ಮೇಲೆ ಕ್ಷಾಲನ ಕ್ರಿಯೆ, ಲೀಚಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮಗೆ ಅಪಚಯ ಅಂತ ಅಂದ್ರೆ ಕ್ಯಾಟಬಲಿಸಮ್. ನೆಕ್ಸ್ಟ್ ಅದಾಗಿದಾದ್ಮೇಲೆ ನಿಮಗೆ ಹ್ಯೂಮಿಫಿಕೇಶನ್ ಮತ್ತೆ ಖನಿಜೀಕರಣ. ಓಕೆನಾ? ಸೊ ಯಾರ್ಯಾರು ಈ ಕ್ವಶನ್ಗೆ ರೈಟ್ ಆನ್ಸರ್ ಹಾಕಿದ್ದೀರಾ, ಸೊ ನೋಡ್ತಾ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನಿಮಗೆ 4 ಸ್ಟೇಟ್ಮೆಂಟ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫ್ರಮ್ ದ ಫಾಲೋಯಿಂಗ್ ಅಂತ ಇದೆ. ನೋಡಿ, ಬ್ರಯೋಫೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಇದೆ. ಅದು ಸರಿ ಇದೆ. ಯಾಕೆ ಆಂಫಿಬಿಯನ್ಸ್ ಅಂತ ಕರಿತೀವಿ ಅಂತ ಅಂದ್ರೆ ಈ ಬ್ರಯೋಫೈಟ್ಸ್ ಲ್ಯಾಂಡ್ ಮೇಲೆ ಇದ್ರೂ ಕೂಡ ಸೆಕ್ಷುಯಲ್ ರೀಪ್ರೊಡಕ್ಷನ್ಗೆ ಅದಕ್ಕೆ ನೀರ್ ಬೇಕಾಗತ್ತೆ. ಸೊ ಅದಕ್ಕೆ ನಾವು ಬ್ರಯೋಫೈಟ್ಸ್ ನ ಆಂಫಿಬಿಯನ್ಸ್ ಅಂತಂದ್ರೆ ಉಭಯವಾಸ, ನೀರಲ್ಲೂ ಕೂಡ ಇರುತ್ತೆ, ಲ್ಯಾಂಡ್ ಮೇಲೂ ಕೂಡ ಇರುತ್ತೆ ಅಲ್ವಾ. ಸೊ ಅದನ್ನ ಆಂಫಿಬಿಯನ್ಸ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ xylem and phloem ಆರ್ ಆಬ್ಸೆಂಟ್ ಇನ್ ಫರ್ನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅದು ತಪ್ಪು. ಯಾಕೆ ಅಂತ ಅಂದ್ರೆ ಫರ್ನ್ಸ್ ಅನ್ನೋದು ಅದು ವ್ಯಾಸ್ಕ್ಯುಲರ್ ಪ್ಲಾಂಟ್ ಆಗಿರುತ್ತೆ, ನಾಳೀಯ ಸಸ್ಯ ಆಗಿರುತ್ತೆ. ಅದನ್ನ ಟೆರಿಡೋಫೈಟ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ವ್ಯಾಸ್ಕ್ಯುಲರ್ ಪ್ಲಾಂಟ್ ಇತ್ತು ಅಂದಾಗ ಅಲ್ಲಿ xylem and phloem ಇರಲೇಬೇಕು. ಅಂಡ್ xylem and phloem ಬಗ್ಗೆ ನಿಮಗೆ ಆಲ್ರೆಡಿ ಇನ್ಫಾರ್ಮೇಶನ್ ಗೊತ್ತಿದೆ ಅಂತಂದ್ರೆ ಅದ್ರ ಫಂಕ್ಷನ್ಸ್ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ನೋಡೋಣ, ಜಿಮ್ನೋಸ್ಪರ್ಮ್ಸ್ ಆರ್ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಹೇಳಿರುವಂತದ್ದು ನಮಗೆ ಗೊತ್ತಿದೆ ಅಲ್ಲ. ಇದು ತುಂಬಾ ಈಸಿ. ಇದು
ಆವೃತ ಬೀಜ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳಂತ ನೋಡಿರ್ತೀವಿ, ಹೌದಲ್ವಾ? ಸೊ ಡೈರೆಕ್ಟ್ ಸ್ಟೇಟ್ಮೆಂಟ್ ಇದು, ಇದ್ರಲ್ಲಿ ಏನು ಮ್ಯಾನಿಪುಲೇಟ್ ಆಗುವಂತದ್ದು ಏನೂ ಇಲ್ಲ. ಇದು ಸರಿ ಇದೆ, ಇದು ತಪ್ಪಿದೆ, ಇದು ಸರಿ ಇದೆ. ನೆಕ್ಸ್ಟ್, ಆಂಜಿಯೋಸ್ಪರ್ಮ್ಸ್ ಶೋ ಸಿಂಗಲ್ ಫರ್ಟಿಲೈಸೇಷನ್ ಅಂತ ಇದೆ. ಕನ್ನಡದಲ್ಲಿ ನೋಡೋದಾದ್ರೆ ಆವೃತ ಬೀಜ ಸಸ್ಯಗಳು ಏಕ ನಿಷೇಚನವನ್ನು ಪ್ರದರ್ಶಿಸುತ್ತವೆ ಅಂತ, ಅದು ತಪ್ಪಾಗಿದೆ. ಯಾಕಂದ್ರೆ ಡಬಲ್ ಫರ್ಟಿಲೈಸೇಷನ್ ಆಗುತ್ತೆ ಇಲ್ಲಿ, ಸಿಂಗಲ್ ಅಲ್ಲ. ಓಕೆನಾ? ನೆಕ್ಸ್ಟ್, ಆಲ್ಗೆ ಬಿಲಾಂಗ್ಸ್ ಟು ಫಂಗೈ ಕಿಂಗ್ಡಮ್ ಅಂತ ಕೇಳಿದರೆ, ನಾವು ಆಲ್ಗೆನ ಕ್ಯಾಟಗರೈಸ್ ಮಾಡಿರೋದು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ, ಹೌದಲ್ವಾ? ಸೊ ಅಲ್ಲಿ ಫಂಗೈ ಅನ್ನೋ ಮ್ಯಾಟರೇ ಬರೋದಿಲ್ಲ. ಆದ್ರಿಂದ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗತ್ತೆ. ಇದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಮಾತ್ರ ಕೇಳಿರೋದ್ರಿಂದ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ, ಥರ್ಡ್ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. ಇನ್ ಮಿಕ್ಕಿರೋ 3 ಸ್ಟೇಟ್ಮೆಂಟ್ಸ್ ಕೂಡ ಏನಾಗಿದೆ, ತಪ್ಪಾಗಿದೆ. ಸೊ ಆನ್ಸರ್ ಯಾವ್ದಾಗ್ಬೇಕು? ಎ ಆಗ್ಬೇಕು. ಅಂತಂದ್ರೆ 1 ಆಗ್ಬೇಕು. 1 and 3 ಓನ್ಲಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು AIDS/HIV ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಏಡ್ಸ್ ಈಸ್ ನಾಟ್ ಅ ಡಿಸೀಸ್ ಬಟ್ ಇಟ್ಸ್ ಅ ಸಿಂಡ್ರೋಮ್ ಅಂತ ಇದೆ, ಹೌದಲ್ವಾ? ಏನ್ ಹಾಗಾದ್ರೆ ಏಡ್ಸ್ ಅಬ್ರಿವಿಯೇಷನ್ ತಗೊಂಡಾಗ ಆಟೋ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತಾನೆ ಇದೆ, ಹೌದಲ್ವಾ? ಅದ್ರ ಫುಲ್ ಫಾರ್ಮ್ ನಾವು ನೋಡಿದಾಗ ಆಟೋ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್, ಅದು ಬರೀ ಡಿಸೀಸ್ ಅಲ್ಲ, ಅದು ಬರೀ ಕಾಯಿಲೆ ಅಲ್ಲ, ಇಟ್ಸ್ ಅ ಗ್ರೂಪ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅದು ಬರೀ ಒಂದೇ ಕಾಯಿಲೆ ಅಲ್ಲ. ಇದು ಸರಿ ಇದೆ. ನೆಕ್ಸ್ಟ್, HIV ಬಿಲಾಂಗ್ಸ್ ಟು ರೆಟ್ರೋವೈರಸ್ ಅಂಡ್ ಇಟ್ಸ್ ಜೆನೆಟಿಕ್ ಮೆಟೀರಿಯಲ್ ಈಸ್ RNA ಅಂತ ಇದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ನೋಡಿ ಕರೆಕ್ಟ್ ಆಗಿ ನೀವೇನಾದ್ರು ಪ್ರಿಪೇರ್ ಆಗಿದ್ರೆ ಎಲ್ಲಾನು ಕೂಡ ಡೈರೆಕ್ಟ್ ಆಗಿ ಕೇಳಿದ್ರೆ ಇಟ್ ಈಸ್ ವೆರಿ ಈಸಿ. ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಸೊ ಇಲ್ಲಿ ಇದ್ರಲ್ಲಿ HIV ಏನಪ್ಪಾ ಅಂತ ಅಂದ್ರೆ ಒಂದು ಎನ್ಸೈಮ್ ಇರುತ್ತೆ, ಏನಂತಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಆ ಎನ್ಸೈಮ್ ಹೆಸರು. ಅದು ಏನ್ ಮಾಡುತ್ತಂತ ಅಂದ್ರೆ ಈ RNA ಮೆಟೀರಿಯಲ್ DNA ಆಗಿ ಕನ್ವರ್ಟ್ ಮಾಡಿ, ಸೊ ಹ್ಯೂಮನ್ ಅಲ್ಲಿ DNA ಇರುತ್ತಲ್ವಾ, ಅದಕ್ಕೆ ಅದು ಹೋಲಿಸುತ್ತೆ ಅಂತ ಅಂದ್ರೆ ಅದಕ್ಕೆ ಇನ್ಫೆಕ್ಟ್ ಮಾಡೋ ಮುಖಾಂತರ ಹ್ಯೂಮನ್ ಬಾಡಿಲಿ ಇನ್ಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹ್ಯೂಮನ್ DNA ಏನಿರುತ್ತೆ ಅದೇ ತರ ಹೋಲೋ ತರ ಮಾಡಿ ಅದನ್ನ ಇನ್ಫೆಕ್ಟ್ ಆಗೋ ತರ ಮಾಡುತ್ತೆ. ಸೊ ಇದರಲ್ಲಿ ಎರಡೂ ಸ್ಟೇಟ್ಮೆಂಟ್ ಕೂಡ ಏನಾಗಿದೆ, ಸರಿ ಇದೆ. ಸೊ ನಿಮ್ಗೆ ಆಪ್ಷನ್ಸ್ ಯಾವ್ದು ಬರುತ್ತೆ? ಆಪ್ಷನ್ 4, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಈಸ್ ದ ಇಂಡಿಕೇಟರ್ ಆಫ್ ವಾಟರ್ ಪೊಲ್ಯೂಷನ್ ಅಂತ ಇದೆ. ಎಷ್ಟು ಈಸಿ ಕ್ವಶನ್ ಅಲ್ವಾ? ತುಂಬಾ ಸತಿ ಓದಿರ್ತೀವಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ, ಹೌದಲ್ವಾ? ಅದು ಪೊಲ್ಯೂಷನ್ ಇಂಡಿಕೇಟರ್. ಅದು ಜಾಸ್ತಿ ಇತ್ತು ಅಂದ್ರೆ ಜಾಸ್ತಿ ಪೊಲ್ಯೂಷನ್ ಇದೆ, ಕಡಿಮೆ ಇತ್ತು ಅಂದ್ರೆ ಕಡಿಮೆ ಪೊಲ್ಯೂಷನ್ ಇದೆ ಅಂತ. ನಿಮಗೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಾಗತ್ತೆ. ಅಲ್ಲಿ ಇರುವಂತಹ ಬಯೋಲಾಜಿಕಲ್ ಮ್ಯಾಟರ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಎಷ್ಟು ಆಕ್ಸಿಜನ್ ಅವಶ್ಯಕತೆ ಇದೆ ಅನ್ನೋದೇ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, it is possible to estimate the amount of biodegradable organic matter in sewage by measuring BOD ಅಂತ ಇದೆ. ಇದು ಕೂಡ ಸರಿ ಇದೆ, ನಾವು ಅದನ್ನ ಈಸಿಯಾಗಿ ಮೆಜರ್ ಮಾಡಬಹುದು. ಸೊ ಹೈಯರ್ ದ BOD ಹೈಯರ್ ದ ಪೊಲ್ಯೂಷನ್ ಅಂತ ಹೇಳ್ಬೋದು. ಇದರಲ್ಲಿ ಎರಡೂ ಸ್ಟೇಟ್ಮೆಂಟ್ಸ್ ಕೂಡ ಸರಿ ಇದೆ. ಆಪ್ಷನ್ 3 ನಮಗೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A batsman hits a cricket ball which then rolls on a level ground. ಇವಾಗ ಒಬ್ಬ ಕ್ರಿಕೆಟ್ ಮ್ಯಾನ್ ಏನ್ ಮಾಡ್ತಾನೆ, ಬ್ಯಾಟ್ ಬೀಸ್ತಾನೆ. ಸೊ ಅದಕ್ಕೆ ಬಾಲ್ ಏನಾಗಿರುತ್ತೆ, ರೋಲ್ ಆಗ್ತಾ ಹೋಗುತ್ತೆ ಗ್ರೌಂಡ್ ಮೇಲೆ, ಹೌದಲ್ವಾ? ಆಫ್ಟರ್ ಕವರಿಂಗ್ ಅ ಶಾರ್ಟ್ ಡಿಸ್ಟೆನ್ಸ್ ದ ಬಾಲ್ ಕಮ್ಸ್ ಟು ರೆಸ್ಟ್ ಅಂತ ಹೇಳ್ತಿದೆ. ಸೊ ಸ್ವಲ್ಪ ದೂರ ಹೋಗಿದಾದ್ಮೇಲೆ ಅದೇನಾಗುತ್ತೆ, ನಿಂತ್ಕೊಳ್ಳುತ್ತೆ, ಸ್ಟಾಪ್ ಆಗುತ್ತೆ, ಓಡೋದು ಸ್ಟಾಪ್ ಆಗುತ್ತೆ. ದ ಬಾಲ್ ಶೋಸ್ ಟು ಅ ಸ್ಟಾಪ್ ಬಿಕಾಸ್ ಅಂತ ಕೇಳಿದ್ದಾರೆ. ಸೊ ಅಪ್ಲೈಡ್ ಅಂತ ಕೇಳ್ಬೋದು. ಇವಾಗ ಅವ್ನು ಬಾಲ್ ಹೊಡೆದಾದ್ಮೇಲೆ ಬಾಲ್ ಏನಾಯ್ತು, ಸ್ವಲ್ಪ ದೂರ ಹೋಯ್ತು, ಅದಾಗಿದ್ದಾದ್ಮೇಲೆ ನಿಂತ್ಕೊಳ್ತು. ಆ ನಿಂತ್ಕೊಳ್ಳೋದಕ್ಕೆ ಏನ್ ರೀಸನ್ ಅಂತ ಕೇಳಿರುವಂತದ್ದು. ಸೊ ಇದ್ರಲ್ಲಿ ಏನೇನಿದೆ ಆಪ್ಷನ್ಸ್, ದ ಬ್ಯಾಟ್ಸ್ಮನ್ ಡಿಡ್ ನಾಟ್ ಹಿಟ್ ದ ಬಾಲ್ ಹಾರ್ಡ್ ಎನಫ್ ಅಂತ ಇದೆ, ಇದು ರಾಂಗ್ ಆಗುತ್ತೆ. ವೆಲಾಸಿಟಿ ಈಸ್ ಪ್ರೊಪೋರ್ಷನಲ್ ಟು ದ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾಲ್ ಅಂತ ಇದೆ, ಇದು ಕೂಡ ತಪ್ಪಾಗುತ್ತೆ. ದೆರ್ ಈಸ್ ಅ ಫೋರ್ಸ್ ಆನ್ ದ ಬಾಲ್ ಅಪೋಸಿಂಗ್ ದ ಮೋಷನ್ ಅಂತ ಇದೆ. ಸೊ ಯಾವಾಗ ಒಂದು ವಸ್ತು ಜೋರಾಗಿ ಓಡ್ತಿದೆ ಅಂತ ಅಂದ್ರೆ ಅದ್ರ ಮೇಲೆ ಆಕ್ಟ್ ಆಗ್ತಿರುವಂತಹ ಅಪೋಸಿಂಗ್ ಫೋರ್ಸ್, ಫಾರ್ ಎಕ್ಸಾಂಪಲ್ ಇದರಲ್ಲಿ ಬಾಲ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಗ್ರೌಂಡ್ ಮತ್ತೆ ಏರು ಅದಕ್ಕೆ ಫ್ರಿಕ್ಷನ್ ಆಗಿ ವರ್ಕ್ ಆಗ್ತಿರುತ್ತೆ. ಸೊ ಅದು ಓಡ್ತಿರ್ಬೇಕಾದ್ರೆ ಅದು ಅನ್ಬ್ಯಾಲೆನ್ಸ್ ಆಗಿರುತ್ತೆ, ಗ್ರೌಂಡ್ ಮತ್ತೆ ಏರು
ಪ್ರಾಪರ್ ಆಗಿ ಆ ಬಾಲ್ ಮೇಲೆ ಆಕ್ಟ್ ಆಗ್ತಿರಲ್ಲ. ಸೊ ಯಾವಾಗ ಆ ಬಾಲ್ ನಿಲ್ಲೋವರೆಗೂ ಕೂಡ ಆ ಗ್ರೌಂಡ್ ಮತ್ತೆ ಏರು ಫ್ರಿಕ್ಷನ್ ನ ಪ್ರೊವೈಡ್ ಮಾಡ್ತಾನೆ ಇರುತ್ತೆ. ಅಂತ ಅಂದ್ರೆ ಆಪೋಸಿಂಗ್ ಫೋರ್ಸ್ ಆಗಿ ಆಕ್ಟ್ ಆಗ್ತಾನೆ ಇರುತ್ತೆ. ಬರೀ ಬಾಲ್ ಅಂತಲ್ಲ, ನೀವು ಯಾವುದೇ ವಸ್ತು ಆದ್ರೂ ಆಯ್ತು, ಓಕೆನಾ. ಸೊ ಅದು ಚಲಿಸ್ತಿದೆ ಅಂತ ಅಂದ್ರೆ ಅದ್ರ ಅರ್ಥ ಏನು, ಅದ್ರ ಆಪೋಸಿಂಗ್ ಫೋರ್ಸ್ ನೀಟಾಗಿ ಬ್ಯಾಲೆನ್ಸ್ ಆಗ್ತಿಲ್ಲ, ಇಂಬ್ಯಾಲೆನ್ಸ್ ಆಗಿದೆ ಅಂತ. ಸೊ ಅದು ಯಾವಾಗ ರೆಸ್ಟಿಗೆ ಬರುತ್ತೋ ಸೊ ಅಲ್ಲಿವರೆಗೂ ಕೂಡ ಆಪೋಸಿಂಗ್ ಫೋರ್ಸಸ್ ಕಾರ್ಯ ನಿರ್ವಹಿಸ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ನಮಗೆ ಆಪ್ಷನ್ 3 ಅನ್ನೋದು ರೈಟ್ ಆನ್ಸರ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್ ನಾನು ಇಲ್ಲಿ ಸ್ಪೆಷಲ್ ಆಗಿ ಅನೌನ್ಸ್ ಮಾಡ್ಬೇಕಾಗಿರೋದು ಅಂತಂದ್ರೆ, ನಮ್ಮ NCG ಸಂಸ್ಥೆ ವತಿಯಿಂದ PSI ಸ್ಟೂಡೆಂಟ್ಸ್ಗೆ ಈ ವರ್ಷ 2026 ವರ್ಷದಲ್ಲಿ ಒಂದು ಸೂಪರ್ಬ್ ಆಗಿರೋ ಟೆಸ್ಟ್ ಸೀರೀಸ್ ಅನೌನ್ಸ್ ಮಾಡ್ತಿದೀವಿ. ಆ ಟೆಸ್ಟ್ ಸೀರೀಸ್ ಗೇಮ್ ಚೇಂಜರ್ ಟೆಸ್ಟ್ ಸೀರೀಸ್ ಅಂತ. ಏನ್ ಆಗಿದೆ ಅದ್ರಲ್ಲಿ ಸ್ಪೆಷಾಲಿಟಿ ಅಂತ ನೋಡೋದಾದ್ರೆ, ಪೇಪರ್ 1 ನಿಮಗೆ ಈ ಎಸ್ಸೆ ಮತ್ತೆ ಪ್ರಿಸೈಸ್ ಟ್ರಾನ್ಸ್ಲೇಷನ್ ಏನ್ ಬರುತ್ತೋ ಸುಮಾರು 50 ಎಸ್ಸೆಗಳನ್ನ ಕೊಟ್ಟು ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಂಡ್ ಪ್ರಿಸೈಸ್ ಇರ್ಬೋದು, ಟ್ರಾನ್ಸ್ಲೇಷನ್ ಇರ್ಬೋದು, ಎರಡೂ ಕೂಡ ಕನ್ನಡ ಟು ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಟು ಕನ್ನಡ ನಾವೇ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ. ಸೊ ಅದ್ರಲ್ಲಿ ನಿಮಗೆ 16 ಟೆಸ್ಟ್ ಸೀರೀಸ್ ಸಿಗುತ್ತೆ. ಕಾಂಪ್ರಹೆನ್ಸಿವ್ ಅಂತ ತಗೊಂಡಾಗ ಎಕ್ಸಾಮ್ ಫಾರ್ಮೆಟ್ ಅಲ್ಲಿ 5 ಟೆಸ್ಟ್ ಸೀರೀಸ್ ಸಿಗ್ತಾ ಹೋಗುತ್ತೆ. ಪೇಪರ್ 2 ವಿಚ್ ಇಸ್ GK, ಹೌದಲ್ವಾ. ಸೊ ಇದ್ರಲ್ಲಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅಂತ ತಗೊಂಡಾಗ 16 ಸಿಗುತ್ತೆ. GK ಅಂತ ಅಂದಿದ ತಕ್ಷಣ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ ಎಲ್ಲದರಲ್ಲೂ ಕೂಡ ಡಿವಿಷನ್ಸ್ ಏನ್ ಸಿಗುತ್ತೋ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಲಿ ನಮ್ಗೆ ಏನ್ಷಿಯಂಟ್, ಮಿಡಲ್, ಮಾಡರ್ನ್ ಸಿಗುತ್ತೆ, ಕರ್ನಾಟಕ ಸಿಗುತ್ತೆ. ಅಂಡ್ ಜಿಯೋಗ್ರಫಿಲಿ ಫಿಸಿಕಲ್, ಇಂಡಿಯಾ, ವರ್ಲ್ಡ್, ಕರ್ನಾಟಕ ಜಿಯೋಗ್ರಫಿ ಸಿಗುತ್ತೆ. ಸೊ ಪ್ರತಿಯೊಂದರಲ್ಲೂ ಕೂಡ ಯಾವ್ದಾದ್ರಲ್ಲಿ ಡಿವಿಷನ್ಸ್ ಇದೆ ನಿಮ್ಗೆ ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಟೆಸ್ಟ್ ಸೀರೀಸ್ ನ ಪ್ರೊವೈಡ್ ಮಾಡ್ತೀವಿ. ಅಂಡ್ ಅದಾಗಿದಾದ್ಮೇಲೆ ಎಕ್ಸಾಮ್ ಫಾರ್ಮೆಟ್ ಅಲ್ಲಿ ನಿಮಗೆ 5 ಟೆಸ್ಟ್ ಸೀರೀಸ್ ನ ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಹೇಗೆ ಎಕ್ಸಾಮ್ ಫಾರ್ಮೆಟ್ ಅಲ್ಲಿ ಕೂತ್ಕೊಳ್ತಿರೋ ಅದೇ ತರ ನಿಮಗೆ ಟೋಟಲ್ ಆಗಿ 5 ಸೆಟ್ಸ್ ಅಂಡ್ 10 ಪೇಪರ್ಸ್ ನಿಮಗೆ ಸಿಗ್ತಿದೆ. ಸೊ ಸ್ಪೆಷಲ್ ಆಗಿನೇ PSI ಸ್ಟೂಡೆಂಟ್ಸ್ ಅಂತ ಸೊ ಇದು 6,000 ಫೀಸ್ ಇರೋದನ್ನ ನಾವು ಕೇವಲ 3,000 ರೂಪಾಯಿಗಳಿಗೆ ಕೊಡ್ತಿದೀವಿ. ಇದು ನಿಮ್ಗೆ ಆಫ್ಲೈನ್ ಅಂಡ್ ಆನ್ಲೈನ್ ಎರಡೂ ಫಾರ್ಮೆಟ್ ಅಲ್ಲೂ ಕೂಡ ಇದೆ. ಸೊ KE ಎಕ್ಸಾಮ್ ಅಂತೂ ಮುಗೀತು. ಸೊ ನೆಕ್ಸ್ಟ್ ಇವಾಗ PSI ನೋಟಿಫಿಕೇಶನ್ ಇರೋದ್ರಿಂದ ನೋಟಿಫಿಕೇಶನ್ ಆಗಿದಾದ್ಮೇಲೆ ಶುರು ಮಾಡೋದಕ್ಕಿಂತ ಮುಂಚೆ ಇವಾಗ್ಲೇ ಶುರು ಮಾಡಿದ್ರೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು KE 708 ಈಗೇನು ಡಿಸ್ಕಸ್ ಮಾಡಿದೆ ಇದು ಪಾರ್ಟ್ 1 ಆಗಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಖಂಡಿತ ಸಿಗೋಣ. ಥ್ಯಾಂಕ್ ಯು.